ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್‌ಗೆ ಸ್ವಾಗತ. ಇವತ್ತು ನಾನು ಈ ಸಮಾರಂಭಗಳಲ್ಲೆಲ್ಲ ಟಿಫನ್‌ಗೆ, ಬೆಳಗ್ಗೆ ತಿಂಡಿಗೆ ಎಲ್ಲ ಮಾಡ್ತಾರಲ್ಲ, ಆ ಥರ ಒಂದು ಅಕ್ಕಿಯ ಶಾವಿಗೆ ಮತ್ತು ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡೋವಂಥ 2 ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎರಡೂ ಅಷ್ಟೇ ತುಂಬಾ ಒಂದಕ್ಕಿಂತ ಒಂದು ರುಚಿಯಾಗಿರುತ್ತೆ. ಅದರಲ್ಲೂ ಅಕ್ಕಿ ಶಾವಿಗೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಇದು ಉದುರುದ್ರಾಗಿ ಮಾಡೋದು ಒಂದು ಚಾಲೆಂಜಿಂಗ್ ಕೆಲಸ ಯಾವಾಗ್ಲೂ. ನಾವು ಎಷ್ಟೇ ಕೇರ್ ತೊಗೊಂಡು ಮಾಡಿದ್ರೂ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಉಂಡುಂಡೆ ಆಗಿಬಿಡುತ್ತೆ. ಅದಲ್ದಿರ ಈ ಥರ ಉದುರುದ್ರಾಗಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರೋಂತಹ ಈ ನೀರಾಗಿರೋಂಥ ಚಟ್ನಿ, ಈ ಎರಡೂ ಮಾಡೋವಂಥ ರೆಸಿಪಿಗಳನ್ನು ಇವತ್ತು ತೊಗೊಂಡು ಬಂದಿದ್ದೀನಿ. ಮೊದಲು ಈ ಶಾವಿಗೆ ಮಾಡ್ಕೊಳ್ಳೋಕ್ಕೆ ಅರ್ಧ ಕೆ ಜಿ ಶಾವಿಗೆ ನಾನು ತೊಗೊಂಡಿರೋದು. ಅಕ್ಕಿ ಶಾವಿಗೆ ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ ನೀವು. ಸಾಧಾರಣ ನೀರು ಜಾಸ್ತಿ ಇಟ್ಕೊಳ್ಬೇಕು. ಒಂದು 4 ಲೀಟ್ರ್ ನೀರು ಇಟ್ಕೊಳ್ಬೇಕು. ಅದು ಮರಳಕ್ಕೆ ಬಂದಾಗ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಎಣ್ಣೆ ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ. ಕುದಿಬೇಕು ನೀರು. ನೋಡಿ, ಇವಾಗ ಕುದಿ ಬಂದಿದೆ. ಇವಾಗ ಇದು ಸ್ಟವ್ ಆಫ್ ಮಾಡಿಬಿಡೋಣ. ಇದೇ ತುಂಬ ಇಂಪಾರ್ಟೆಂಟು ಸ್ಟೆಪ್ ಇದು. ಈ ಥರ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಆ ಶಾವಿಗೆನ ಅದರಲ್ಲಿ ಹಾಕ್ಕೊಳ್ಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅರ್ಧ ಕೆ ಜಿ ಶಾವಿಗೆ ತೊಗೊಂಡಿದ್ದೀನಿ, ಅಕ್ಕಿ ಶಾವಿಗೆ. ನೋಡಿ, ಈ ಥರ ನಿಧಾನಕ್ಕೆ ನೀರೊಳಗಡೆ ಹಾಕಬೇಕು. ನೀರೊಳಗಡೆ ಹಾಕಿದ ಮೇಲೆ ಇದನ್ನು ಒಂದು ಜಾಲ್ರ ಅಥವಾ ಒಂದು ಮಗ್ಚೆಕಾಯಿ ತೊಗೊಂಡು ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು. ಎಷ್ಟೊತ್ತು ಮಾಡಬೇಕು ಅಂದರೆ ಕರೆಕ್ಟಾಗಿ 1.5 ನಿಮಿಷ ಮಾಡಬೇಕು. ಟೈಮರ್ ಇಟ್ಕೊಂಡ್ಬಿಡಬೇಕಂದ್ರೆ 1.5 ನಿಮಿಷ. ಅದಕ್ಕೆ ಮೇಲೆ ಮಾಡೋದು ಬೇಡ. ಅದಕ್ಕೆ ಮೇಲೆ ಬಿಸಿನೀರಲ್ಲಿ ಇಡಬಾರ್ದು ಇದನ್ನು. ನೋಡಿ, ಈ ಥರ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು. ಯಾಕೆಂದರೆ ಆ ಗಂಟುಗಳಿರುತ್ತಲ್ಲ, ಆ ಗಂಟುಗಳಿರೋ ಕಡೆ ಬೇಯಲ್ಲ, ಅಲ್ಲೆಲ್ಲ ನೀರು ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು. ಆಮೇಲೆ ಇದನ್ನು ಒಂದು ಬಸಿಯೋ ಪಾತ್ರೆಗೆ ಹಾಕಿ ನೀರೆಲ್ಲ ಬಸಿದು ಬಿಡಬೇಕು. ಬಸಿದ ಮೇಲೆ ಒಂದು ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡಬೇಕು. ಆಮೇಲಿಂದನೂ ಅಷ್ಟೇ ಒಂದು 2-3 ಸಲ ಈ ಥರ ಮೇಲೆ ಕೆಳಗೆ ಮಾಡಬೇಕು. ಆ ಬಿಸಿಗೆ ಇನ್ನು ಉಳಿದಿದ್ದೆಲ್ಲ ಬೆಂದ್ಕೊಳ್ಳುತ್ತೆ. ನಾವಿನ್ನೂ ಕಡ್ಡಿ ಇದೆ ಹಾಗೆ ಅಂತ ಬಿಟ್ಬಿಟ್ರೆ ಅದು ಫುಲ್ಲು ಮೆತ್ತಗಾಗ್ಬಿಟ್ಟು ಉಂಡೆ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಅಂದರೆ ಈ ಥರ ಮಾಡಬೇಕು. ಇದಕ್ಕೇನು ಎಣ್ಣೆ ಹಾಕೋದು, ತಣ್ಣೀರು ಹಾಕೋದೆಲ್ಲ ಏನೂ ಮಾಡೋದು ಬೇಡ. ಒಂದು 5 ನಿಮಿಷ ಬಿಟ್ಕೊಂಡು ಇದನ್ನು ಒಂದು ದೊಡ್ಡ ತಟ್ಟೆ ಪರಾತಕ್ಕೆ ಹಾಕಿ ಆರಕ್ಕೆ ಬಿಟ್ಬಿಡೋಣ. ನೋಡಿ, ಈ ಥರ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ನೋಡಿದರೆ ಗೊತ್ತಾಗುತ್ತೆ ಹಾಗೆ. ಈಗ ಈ ಚಟ್ನಿ ಮಾಡೋ ಅಂಥ ವಿಧಾನ ನೋಡೋಣ. ಇದನ್ನು ಮಾಡೋದಕ್ಕೆ ಒಂದು ಸಣ್ಣ ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜನೆಲ್ಲ ಸಣ್ಣ ಉರಿನಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದೆಲ್ಲ ಒಂದು ಅರ್ಧ ಮುಕ್ಕಾಲು ಆಗಬೇಕು ಈ ಥರ. ಆವಾಗ ಇದಕ್ಕೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಶುಂಠಿ, ಒಂದು 1/4 ಇಂಚಷ್ಟು ಹಸಿ ಶುಂಠಿ ಹಾಕಿ ಇದನ್ನು ಸಣ್ಣ ಉರಿನಲ್ಲೇ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹುರುಗಡಲೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ. ಇದನ್ನು ಅಷ್ಟೇ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಎಣ್ಣೆ ಅದರಲ್ಲೇ ಉಳಿಸ್ಕೊಳ್ಳೋಣ. ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಥರ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಎಣ್ಣೆ ಉಳಿದಿರುತ್ತಲ್ಲ, ಅದೇ ಎಣ್ಣೆನಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದೆಷ್ಟಲಷ್ಟು ಕರಿಬೇವು. ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಅಷ್ಟೇ ಸಣ್ಣ ಉರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಕೈ ಆಡಿಬಿಟ್ಟು ಇದನ್ನು ಹಾಗೆಯೇ ಪ್ಯಾನಲ್ಲೇ ಬಿಟ್ಬಿಡೋಣ. ಆ ಬಿಸಿಗೆಲ್ಲ ಚೆನ್ನಾಗಿದಾಗುತ್ತೆ ಅದು. ಈಗ ನಾವು ಹುರಿದು ತೆಗೆದಿಟ್ಕೊಂಡಿದ್ವಲ್ಲ, ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಖಾರ ಸ್ವಲ್ಪ ಮುಂದಾಗಿರಬೇಕು, ನೀರು ಜಾಸ್ತಿ ಹಾಕೋದ್ರಿಂದ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ. ತುಂಬ ನೀರಾಗೋಲ್ಲ, ತುಂಬ ಗಟ್ಟಿಯಾಗೋಲ್ಲ, ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಒಂದು ಸಲ ನುಣ್ಣಗೆ ರುಬ್ಕೊಂಬಿಡೋಣ ಈ ಥರ ಗಟ್ಟಿಯಾಗಿ. ಈಗ ಇದಕ್ಕೆ ಯಥೇಚ್ಛವಾಗಿ ನೀರು ಸೇರಿಸ್ಕೊಳ್ಳೋಣ. ಅಂದರೆ ನಾವು ಹಾಕಿರೋ ಉಪ್ಪು ಖಾರಕ್ಕೆ ಅನುಗುಣವಾಗಿ ನೀರನ್ನು ಸೇರಿಸೋದು ಯಥೇಚ್ಛವಾಗಿ. ಅಂದರೆ ಹಾಗೆಯೇ ಹುರಿದಿಟ್ಕೊಂಡಿದ್ವಲ್ಲ ಎಣ್ಣೆಲಿ ಬಾಡಿಸಿರೋದು, ಆ ಪುದೀನ ಕೊತ್ತಂಬರಿ ಸೇರಿಸಿ ಒಂದು ಸಲ, ಜಾಸ್ತಿ ರುಬ್ಬಾರ್ದು. ಇವಾಗ ಈ ಥರ ಒಂದು ಸ್ವಲ್ಪ ರುಬ್ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಸೌಟಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟುಗುಟ್ಟಬೇಕು. ಒಂದು ಸ್ವಲ್ಪ ಕರಿಬೇವನ್ನ ಈ ಥರ ಚೂರು ಮಾಡಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಇಂಗು ಒಂದು 1/4 ಟೀ ಸ್ಪೂನಲ್ಲಿ ಅರ್ಧ ಹಾಕಿದ್ದೀನಿ. ಈಗ ಈ ಒಗ್ಗರಣೆನ
ಈ ಒಂದು ಚಟ್ನಿಗೆ ಸೇರಿಸ್ಬಿಡಿ. ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಬೆರೆಸ್ಕೊಬೇಕು. ತುಂಬ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಶಾವಿಗೆ ಬಾತ್ಗೆ, ತುಂಬ ಚೆನ್ನಾಗಿರುತ್ತೆ. ಈಗ ಈ ಕಡೆ ಶಾವಿಗೆ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಬಾಣಲೆಗೆ. 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸಣ್ಣೂರಿನಲ್ಲಿ ಸಾಸಿವೆ ಎಲ್ಲ ಚಿಟಗುಟ್ಟೋವರೆಗೂ ಕೈ ಆಡ್ಕೊಳ್ಬೇಕು. ಆಮೇಲೆ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಈ ಥರ ಕೈ ಆಡ್ಕೊಳ್ಳೋಣ, ಅಂದರೆ ಸೀದೋಗಬಾರ್ದು ಅಂತ ಅಷ್ಟೇ. ಈಗ ಇದಕ್ಕೆ ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅಷ್ಟು ಖಾರ ಬೇಕಾಗುತ್ತೆ ಇದಕ್ಕೆ. ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಅದನ್ನು ಒಂದು ಸಲ ಎಲ್ಲ ಕೈ ಆಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು 3 ಎಸಳಷ್ಟು ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಸಲ ಕೈ ಆಡ್ಕೊಳ್ಳೋಣ, ಅಂದರೆ ಒಗ್ಗರಣೆ ಸೀದೋಗಬಾರ್ದು ಅಂತ ಈ ಥರ ಮಾಡ್ತಾ ಇರೋದು ಅಷ್ಟೇ. ಈಗ ಇದಕ್ಕೆ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ, ಸಣ್ಣದಾದರೆ ಒಂದು ಹಾಕ್ಕೊಳ್ಬೋದು. ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದನ್ನು ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಅಂದರೆ ತೆಳ್ಳಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ, ಬೇಗ ಬೇಯುತ್ತೆ ಹಾಗೆ ಅಂತ. ಈಗ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 5-6 ಹುರುಳಿಕಾಯಿ ಈ ಥರ ಸಣ್ಣ ಸಣ್ಣದಾಗಿ ಸೀಳ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಒಂದು ಸಣ್ಣ ಕ್ಯಾರೆಟು ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಥರ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಕೈ ಆಡ್ಕೊಳ್ಬೇಕು, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅಂದರೆ ಹೋಳುಗಳಿಗೂ ಆಗಬೇಕು ಮತ್ತು ಆ ಶಾವಿಗೆಗೂ ಆಗಬೇಕು, ಆ ಥರ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಇದನ್ನು ಎಣ್ಣೆನಲ್ಲೇ ಬೇಯಿಸ್ಕೊಳ್ಬೇಕು. ತರಕಾರಿನ ನೀರೆಲ್ಲ ಏನು ಸೇರಿಸಬಾರ್ದು. ಹಾಗೆಯೇ ಸಣ್ಣೂರಿನಲ್ಲಿ ಚೆನ್ನಾಗಿ ಹದವಾಗಿ ಬೇಯಬೇಕು. ಹುರುಳಿಕಾಯಿ, ಕ್ಯಾರೆಟು ಇದೆಲ್ಲ ತರಕಾರಿಗಳು ಹದವಾಗಿ ಬೇಯಬೇಕು. ಆ ಥರ ಇದನ್ನು ಬೇಯಿಸ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು 1/4 ಟೀ ಸ್ಪೂನ್ ಇಂಗು ಸೇರಿಸ್ಕೊಳ್ಳೋಣ. ಈ ಅರಿಶಿಣ ಪುಡಿ ಮತ್ತು ಇಂಗು ಕಡೆಯಲ್ಲಿ ಸೇರಿಸ್ಬೇಕು. ಮೊದಲೇ ಸೇರಿಸಿದ್ರೆ ಅದೆಲ್ಲ ಹೋಗಿ ಬಾಣಲೆ ತಳಕ್ಕೆ ಹಿಡ್ಕೊಂಡ್ಬಿಡುತ್ತೆ, ಅವಾಗ ಪದಾರ್ಥ ಸೀದೋಗೋವಂಥ ಸಂಭವ ಇರುತ್ತೆ. ಅದಕ್ಕೋಸ್ಕರ ಈಗ ಕಡೆಯದಾಗಿ ಇದಕ್ಕೆ 1 ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ನಾವು ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ರುಚಿಯಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಬೇಕಂದ್ರೂ ಹಾಕ್ಕೊಳ್ಬೋದು. ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟೆಲ್ಲ ಬೆರೆಸ್ಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದಿಟ್ಬಿಡೋಣ, ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಈ ಒಗ್ಗರಣೆ ಒಂದು ಸ್ವಲ್ಪ ಆರಬೇಕು, ಅಂದರೆ ನಮ್ಮ ಕೈ ಹದಕ್ಕೆ ಬರಬೇಕಲ್ಲ ಕಲಸಕ್ಕೆ, ಅದಕ್ಕೋಸ್ಕರ. ಆಮೇಲೆ ಇದನ್ನು ಈ ಶಾವಿಗೆಗೆ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲ ಸೇರಿಸ್ಬಿಟ್ಟು ಇದನ್ನು ಬೆರೆಸ್ಕೊಳ್ಬೇಕು ನಿಧಾನಕ್ಕೆ. ನಾನು ಕೈಯಲ್ಲೇ ಬೆರೆಸ್ಕೊಂಡಿದ್ದೀನಿ, ಅಥವಾ ನೀವು 2 ಚಮಚ ತೊಗೊಂಡು ಈ ಕಡೆ ಆ ಕಡೆ ಸೇರಿಸಿನೂ ಬೆರೆಸ್ಕೊಳ್ಬೋದು. ಕೈಯಲ್ಲಿ ಬೆರೆಸಿದ್ರೇ ಚೆನ್ನಾಗಿ ಬೆರ್ಕೊಳ್ಳುತ್ತೆ. ನೋಡಿ, ಈ ಥರ ಎಲ್ಲ ನಿಧಾನಕ್ಕೆ ಕ್ಲೀನಾಗಿ ಬೆರೆಸ್ಕೊಳ್ಬೇಕು, ಎಲ್ಲ ಕಡೆಗೂ ಒಗ್ಗರಣೆ ಸೇರ್ಕೊಳ್ಳೋ ಥರ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಹಾಗೆ 1 ನಿಂಬೆಹಣ್ಣು ಹಿಂಡಿಬಿಟ್ಟು ಆ ನಿಂಬೆಹಣ್ಣಿನ ರಸನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು, ಅಂದರೆ ನೋಡ್ಕೊಂಡು ಸೇರಿಸ್ಕೊಳ್ಬೇಕು, ಬೇಕು ಅಂದರೆ ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಆವಾಗ ಕೆಳಗಡೆ ಪಕ್ಕ ಇರೋದು ಎಲ್ಲ ಕಡೆಗೂ ಚೆನ್ನಾಗಿ ಒಗ್ಗರಣೆ, ನಿಂಬೆಹಣ್ಣಿನ ರಸ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಬೆರ್ಕೊಳ್ಳುತ್ತೆ. ಈಗ ಈ ಒಂದು ಅತ್ಯದ್ಭುತವಾಗಿರುವಂತಹ ಈ ಶಾವಿಗೆ ಬಾತ್ ಸಹ ತಯಾರಾಯಿತು. ಈ ಸಮಾರಂಭಗಳಲ್ಲೆಲ್ಲ ತಿಂಡಿಗೆ ಮಾಡುವಂತಹ ಈ ಶಾವಿಗೆ ಬಾತ್ ಮತ್ತು ಅದರ ಜೊತೆಗೆ ಮಾಡಿರೋ ಈ ಚಟ್ನಿ, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.